ನೋಡ್ತಿದ್ದಂಗೆನೆ ಹೊಟ್ಟೆ ಬಂದ್ಬಿಡ್ತು, ಒಬೆಸಿಟಿ ಆಗ್ಬಿಡ್ತು, ಗ್ಯಾಸ್ಟ್ರಿಕ್ ಶುರು ಆಗೋಯ್ತು. ಒಬೆಸಿಟಿ ತುಂಬ ಕಾಮನ್ ಆಗಿದೆ. ಅದರಲ್ಲೂ ಚೈಲ್ಡ್ ಒಬೆಸಿಟಿ ಅಂತ ಮಕ್ಕಳಿಂದನೇ ದಪ್ಪ ಆಗೋದು. ಯಾಕಂದರೆ ಓವರ್ ನ್ಯೂಟ್ರಿಷಸ್ ಫುಡ್ ಕೊಡ್ತಾರೆ, ಕೆಮಿಕಲ್ ಕೊಡ್ತಾ ಹೋಗೋದ್ರಿಂದ ಆಹಾರ ಪದ್ಧತಿ ಚೆನ್ನಾಗಿರೋದಿಲ್ಲ. ಅದೇ ಒಂದು ಕಾರಣ ಆಗುತ್ತೆ. ಇನ್ನು ಅವರು ದೊಡ್ಡವರಾಗ್ತಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಅಡೋಲಸೆನ್ಸ್ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಒಂದು 12 ವರ್ಷ 14 ವರ್ಷ ಆ ಸ್ಟೇಜಲ್ಲಿ ಮತ್ತೆ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಬರೀ ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಕಳು ಕೂಡ. ಸೊ ಆಗ ಅಥವಾ ಕೆಲವೊಬ್ಬರಿಗೆ ಕಾಯಿಲೆಗಳಿರುತ್ತೆ, ಥೈರಾಯ್ಡಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ, ಅಸ್ತಮ ಇರುತ್ತೆ, ಸ್ಟಿರಾಯ್ಡ್ ತೊಗೊಳ್ತಾರೆ, ಪಫ್ ತೊಗೊಳ್ತಾರೆ, ಥೈರಾಯ್ಡ್ ಮಾತ್ರೆಗಳನ್ನು ತೊಗೊಳ್ತಾರೆ. ಇದು ಎಲ್ಲ ಕಾರಣ ಆಗುತ್ತೆ ದಪ್ಪ ಆಗಲಿಕ್ಕೆ. ಒಬ್ಬೊಬ್ಬರು ಒಂದೊಂದು ವಾರಕ್ಕೆ 1-2 kg ಹೆಚ್ಚಾಗಲಿಕ್ಕೂ ಸ್ಟಾರ್ಟ್ ಆಗಿದೆ. ಅಷ್ಟು ಒಬೆಸಿಟಿ ಪ್ರಾಬ್ಲಮ್. ನೀವೊಂದು ಫಂಕ್ಷನಲ್ಲಿ ನೋಡಿ, ಹಿಂದಿನ ಕಾಲದಲ್ಲಿ ಎಷ್ಟು ಜನ ತೆಳ್ಳಗಿರೋರೇ ಇರೋದು. ಇವಾಗ ನೋಡಿ ಒಂದು ಫಂಕ್ಷನಲ್ಲಿ ತೆಳ್ಳಗಿರೋರು ನೀವು ಹುಡುಕ್ಬೇಕು, ಒಂದೆಲ್ಲ ಒಬ್ರು ಇಬ್ರು ಇರ್ತಾರೆ, ಮತ್ತೆ ಎಲ್ಲರೂ ದಪ್ಪನೆ. ಆದರೆ ಅವರಿಗೂ ಕೂಡ ಗಿಲ್ಟ್ ಕಾಡ್ತಾ ಇರುತ್ತೆ, ಒಳ್ಳೆ ಡ್ರೆಸ್ ಹಾಕೋಬೇಕು, ಹೊಟ್ಟೆ ದಪ್ಪ ಆಗ್ತಾ ಇದೆ, ಥೈಸ್ ದಪ್ಪ ಆಗುತ್ತೆ ಅಥವಾ ಕೈ ಭಾಗಗಳಲ್ಲಿ ದಪ್ಪ ಆಗುತ್ತೆ. ಯಾಕೆ ಅಂದರೆ ಸರಿಯಾದ ವ್ಯಾಯಾಮ ಅನ್ನೋದು ಸಿಗ್ತಾ ಇಲ್ಲ. ವ್ಯಾಯಾಮ ಕರೆಕ್ಟಾಗಿರಬೇಕು, ಜೊತೆಗೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರಬೇಕು, ಆಮೇಲೆ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಚೆನ್ನಾಗಿರಬೇಕು. ಸೊ ಆಗ ಮಾತ್ರ ಎಲ್ಲ ಒಬ್ಬ ಫಿಟ್ನೆಸ್ ತುಂಬ ಚೆನ್ನಾಗಿರಬೇಕು. ಅಂದರೆ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಕರೆಕ್ಟಾಗಿರಬೇಕು. ಅಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಆ ಥರ ಸ್ವಲ್ಪ ಮಟ್ಟಿಗೆ ಫಾಲೋ ಮಾಡಬೇಕು. ಈಗ ಮಾಡ್ತಿದ್ದೀರಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ, ಅದು ಸ್ವಲ್ಪ ಮಟ್ಟಿಗೆ ಓಕೆ. ಯಾಕೆಂದರೆ 14 hours ಗ್ಯಾಪ್ ಇರೋದು. ಅಂದರೆ ನೀವು ಸಂಜೆ 6 ಗಂಟೆಗೆ ಊಟ ಏನಾದರೂ ತಿಂಡಿ ತಿಂದುಬಿಟ್ರೆ ಬೆಳಗ್ಗೆ 10 ಗಂಟೆವರೆಗೆ ಖಾಲಿ ಹೊಟ್ಟೆಯಲ್ಲಿ ಇರೋವಂಥದ್ದು. ಇನ್ನು ಕೆಲವ್ರ ಮನಸ್ಸಲ್ಲಿ ಏನಾಗಿರುತ್ತೆ, ನಾನು ಉಪವಾಸ ಮಾಡಿದ್ರೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ, ಹೊಟ್ಟೆ ಉಬ್ರ. ಎಲ್ರಿಗೂ ಗ್ಯಾಸ್ಟ್ರಿಕ್ಕು ಇವಾಗ. ಯಾಕೆ? ನೀವೇನು ಅಂದ್ಕೊಂಡಿರ್ತೀರಿ, ಗ್ಯಾಸ್ಟ್ರಿಕ್ ಬರೋದು ಖಾಲಿ ಹೊಟ್ಟೆಲಿದ್ದು. ಖಂಡಿತ ಸುಳ್ಳೋದು. ಲಂಘನಂ ಪರಮೌಷಧಂ ಅಂತ ಕರೆದ್ರು ಹಿಂದೆ. ಅಂದರೆ ಯಾವಾಗ ನೀವು ಉಪವಾಸ ಇರ್ತಾ ಇದ್ರಿ ಆಗ ನಾವು ಅಷ್ಟು ಎಲ್ಲದಕ್ಕೂ ಅದು ಔಷಧಿ ಥರ ವರ್ಕ್ ಆಗುತ್ತಂತ. ನೀವು ಈಗ ಉಪವಾಸ ಇರಲಿಕ್ಕೆ ಒಪ್ಪೋದೇ ಇಲ್ಲ. ಬಟ್ 1 ಹೊತ್ತು ಉಪವಾಸ ಇದ್ದರೆ ಖಂಡಿತ ಒಳ್ಳೆಯದು. ಹಿಂದೆ ಎಷ್ಟು ಚೆನ್ನಾಗಿ ಗಾದೆ ಮಾಡಿದ್ರು ಅಲ್ವಾ, 1 ಹೊತ್ತು ತಿಂದವ ಯೋಗಿ ಅಂತ, 2 ಹೊತ್ತು ತಿಂದರೆ ಭೋಗಿ, 3 ಹೊತ್ತು ತಿಂದರೆ ರೋಗಿ, 4 ಹೊತ್ತು ತಿಂದರೆ ಹೊತ್ಕೊಂಡು ಹೋಗಿ ಅಂತ. ಸೊ ನಮ್ಮ ಹೊಟ್ಟೆ ಭಾಗನ ಅರ್ಧ ಭಾಗ ಶಿವನಿಗೋಸ್ಕರ ಇಡಿ ಅಂತ ಇದ್ರು, ಅಟ್ಲೀಸ್ಟ್ ಕಾಲು ಭಾಗ, ಇನ್ನು ಅರ್ಧ ಅದರಲ್ಲಿ ನೀರಿಗೆ ಮತ್ತು ಆಹಾರಕ್ಕೆ, ಆ ಥರ ಇರ್ತಾ ಇತ್ತು. ಈಗ ಎಲ್ಲ ಓವರ್ ಈಟಿಂಗ್ ಆಯಿತು. ಸೊ ಅದು ಏನಾಯಿತು, ಈ ಒಬೆಸಿಟಿಗೆ ಕಾರಣ ಆಗ್ತಾ ಹೋಯಿತು. ಅದಕ್ಕೆ ಅವರನ್ನು ಕರೆಕ್ಟಾಗಿ ಏನಕ್ಕೆ ಇಷ್ಟು ದಪ್ಪ ಆಗ್ತಿದ್ದಾರೆ, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆಯಾ, ಋತುಚಕ್ರದಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಇನ್ಯಾವುದಾದ್ರೂ ಕಾಯಿಲೆ ಇದೆಯಾ, ಗಂಡು ಮಕ್ಕಳಲ್ಲಿ ಯಾವ ಅಭ್ಯಾಸ ಇದೆ, ಏನಾಗ್ತಾ ಇದೆ, ಯಾಕೆ ಹೊಟ್ಟೆ ದಪ್ಪ ಆಗ್ತಿದೆ, ಅಥವಾ ಇಡೀ ಬಾಡಿ ಸ್ಥೂಲಕಾಯ ಅಂದರೆ 150 kg ಹೋಗ್ತಾರೆ. ಸೊ ತುಂಬ ಕಷ್ಟ ಅವ್ರನ್ನ ಸರಿ ಮಾಡೋದು. ಸೊ ಅವ್ರನ್ನ ಜಡ್ಜ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಪ್ರಾಣಾಯಾಮ ಆಗಿರ್ಬೋದು, ಅಥವಾ ಎಕ್ಸಸೈಸ್ ಆಗಿರ್ಬೋದು, ಅಥವಾ ಆಹಾರ ಪದ್ಧತಿಯಲ್ಲಿ ಚೇಂಜ್ ಆಗಿರ್ಬೋದು. ಇನ್ನು ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಕೂಡ ನಮ್ಮ ದೇಹದಲ್ಲಿರೋ ನೀರಿನ ಅಂಶನ ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಆ ಥರ ಮಾಡಿ ಅವ್ರನ್ನ ಫಿಟ್ನೆಸ್ಸನ್ನು ಕಾಪಾಡ್ಕೋಬೇಕು. ಆಗ ಅವರಿಗೆ ಮನಸ್ಸಿಗೆ ಕೂಡ ತುಂಬ ಖುಷಿ ಇರುತ್ತೆ. ಈ ಥರದ ಒಬೆಸಿಟಿ ಆದಾಗ ಆವಾಗಲೇ ನಾವು ಕಳೆದ ಎಪಿಸೋಡಲ್ಲಿ ಮಾತಾಡಿದ ಹಾಗೆ ಮಕ್ಕಳಾಗೋದು ಕೂಡ ತೊಂದರೆ ಆಗುತ್ತೆ. ಖಂಡಿತ. ಪುರುಷರು ಕೂಡ ತೊಂದರೆ ಆಗುತ್ತೆ. ಈ ಒಬೆಸಿಟಿಯಿಂದ ಎಲ್ಲ ಕಾಯಿಲೆನೂ ತುಂಬಿಕೊಂಡಂಗಾಗುತ್ತೆ. ಹೌದು. ಇನ್ಫರ್ಟಿಲಿಟಿಗೆ ಕೂಡ ನೀವು ಡಾಕ್ಟರ್ ಹತ್ರ ಹೋದಾಗ ಅವರೇ ಹೇಳ್ತಾರೆ, ನೀವು 15 kg ಕಡಿಮೆ ಆಗಿ ಬರಬೇಕು, ಆಮೇಲೆ ನಾವು IVF ಅದು ಯಾವುದಾದ್ರೂ ಮಾಡಲಿಕ್ಕೆ. ಆದರೂ ಕೂಡ ನೀವು ಸ್ಲಿಮ್ ಆಗಿರಬೇಕು. ಫಸ್ಟ್ ನಿಮ್ಮ ಫಿಟ್ನೆಸ್ ಚೆನ್ನಾಗಿರಬೇಕು. ಹೆಣ್ಮಕ್ಳಲ್ಲಿ ಋತುಚಕ್ರ ಸರಿ ಇರಬೇಕು, ಗಂಡು ಮಕ್ಕಳಲ್ಲಿ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಸ್ಟ್ರಾಂಗ್ ಇರಬೇಕು. ಸೊ ಈ ಥರ ಆಗಿರಬೇಕು ಅಂತಾದರೆ ನೀವು ಓವರಾಲ್ ಆಗಿ ಏನು ತೊಂದರೆಯಿಂದ ಆಗಿದೆ ಅನ್ನೋದನ್ನು ಜಡ್ಜ್ ಮಾಡಿ ರೂಟಿಂದನೇ ಅದನ್ನು ಸರಿ ಮಾಡ್ಕೋಬೇಕು. ಆಗ ಮಾತ್ರ ಸರಿಯಾಗಿರಲಿಕ್ಕೆ ಸಾಧ್ಯ ಆಗೋದು. ಓಕೆ. ಸೊ ನನಗೆ ಒಂದು ಪ್ರಶ್ನೆ ಮಾಡಿದ ಲಕ್ಷ್ಮಿ, ಒಬ್ಬರು ಲೇಡಿ, ನನ್ನ ಗಂಡನಿಗೆ ಪುರುಷತ್ವ ಕಡಿಮೆ ಇದೆಯಾ ಅಂತ ಅನಿಸ್ತಾ ಇದೆ, ಅಷ್ಟು ಸ್ಯಾಟಿಸ್ಫೈಡ್ ಮಾಡ್ತಾ ಇಲ್ಲ ಅವರು ಅಂತ. ಆ ಪುರುಷತ್ವನ ಹೆಚ್ಚು ಮಾಡೋದಕ್ಕೆ ಏನಾದರೂ ಔಷಧಿ ಇದೆಯಾ? ಔಷಧಿ ಖಂಡಿತ ಇದೆ. ಗಿಡಮೂಲಿಕೆಗಳಲ್ಲಿ ಅದಕ್ಕೆ ತುಂಬ ವಂಡರ್ಫುಲ್ ಆಗಿರೋ ಔಷಧಿ ಇದೆ. ಅದರಲ್ಲಿ ಮುಕುನ ಆಗಿರ್ಬೋದು, ಅಶ್ವಗಂಧ ಆಗಿರ್ಬೋದು, ಈ ರೀತಿ ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಅದು ಸರಿ ಆಗೇ ಆಗತ್ತೆ. ಆದರೆ ಓವರ್ ಫ್ಯಾಟ್ ಇದ್ದರೆ ಅದು ಕೂಡ ಒಂದು ಕಾರಣ ಆಗತ್ತೆ. ಅಥವಾ ಅವರಲ್ಲಿ ಯಾವುದಾದ್ರೂ ಅಡಿಕ್ಷನ್ಸ್ ಇದ್ದರೆ, ಡ್ರಿಂಕ್ಸ್ ಆಗಿದ್ರೆ ಅದು ಕಾರಣ ಆಗುತ್ತೆ. ಇನ್ನು ಮಧುಮೇಹಿಗಳಲ್ಲಿ ಯಾವುದೇ ಥರ ಸ್ಟ್ರೆಂತ್ ಇರೋದಿಲ್ಲ ಜೆಂಟ್ಸಲ್ಲಿ. ಸೊ ಅವರ ಒಂದು ಪುರುಷ ಶಕ್ತಿ ಕಡಿಮೆ ಆಗ್ಲಿಕ್ಕೆ ಕಾರಣನೂ ಮಧುಮೇಹನೂ ಕಾರಣ ಆಗಿರುತ್ತೆ. ಸೊ ಅದಕ್ಕೆ ಅಂತ ಕೆಲವೊಂದು ಗಿಡಮೂಲಿಕೆಗಳ ಕಷಾಯದಲ್ಲಿ ತುಂಬ ವಂಡರ್ಫುಲ್ ರಿಸಲ್ಟನ್ನು ಕೊಡ್ಬೋದು. ನ್ಯಾಚುರಲ್ ಆಗಿ ಅದನ್ನು ಸರಿ ಮಾಡ್ಕೋಬೇಕು ಅಂದಾಗ ಈ ರೀತಿ ಎಲ್ಲ ಓವರಾಲ್ ಆಗಿ ನೋಡಬೇಕು ಅವರಿಗೆ. ಈಗ ಏನು ವ್ಯಾಯಾಮ ತಪ್ಪಾಗಿದೆಯಾ, ಅಥವಾ ತಿನ್ನೋಂಥ ಆಹಾರದಲ್ಲಿ ತಪ್ಪಾಗ್ತಾ ಇದೆಯಾ,
ಏನಾಗಿದೆ ಅಂತ ನೋಡಿ, ಅಥವಾ ಅಡಿಕ್ಷನ್ಸ್ ಇದೆಯಾ ಈ ರೀತಿ ನೋಡಿ ಅವ್ರನ್ನ ಸರಿ ಮಾಡಿದ್ರೆ ಮುಂದೆ ಯಾವುದೇ ಥರ ತೊಂದರೆ ಬರಲ್ಲ, ಈವನ್ ಇನ್ಫರ್ಟಿಲಿಟಿ ಕೂಡ ಆಗೋದಿಲ್ಲ. ಓಕೆ. ಸೊ ಅಂಥ ಪುರುಷರು ನಿಮ್ಮ ಬಳಿ ಇಲ್ಲಿಗೆ ಬರಬಹುದಾ? ಖಂಡಿತ ಖಂಡಿತ. ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಅದು ಮುದ್ರಾ ಕಾಂಬಿನೇಷನ್ ಕೂಡ ಇರುತ್ತೆ ಜೊತೆಯಲ್ಲಿ? ಖಂಡಿತ. ಮುದ್ರಾದಲ್ಲಿ ಜೆಂಟ್ಸಿಗೆ ಕುಂಡಲಿನಿ ಮುದ್ರಾ, ಲೇಡೀಸಿಗೆ ಯೋನಿ ಮುದ್ರಾ, ಇದು ಕಾಂಬಿನೇಷನ್ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ, ಸೊ ಯಾವುದೇ ಥರ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೂ ಸರಿ ಹೋಗುತ್ತೆ. ಈ ರೀತಿ ಪುರುಷ ಶಕ್ತಿ ಕಡಿಮೆ ಇದ್ದರೂ ಕೂಡ ಖಂಡಿತ ಸರಿ ಹೋಗುತ್ತೆ. ಎಸ್, ಪುರುಷ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೂ ಕೂಡ ಒಂದು ಮುದ್ರಾ ಜೊತೆಗೆ ಇಲ್ಲಿ ನೀವು ಡಾಕ್ಟರ್ ಲತಾ ಶೇಖರನ್ನು ಭೇಟಿ ಮಾಡಿದ್ರೆ ಅಥವಾ ಈ ಒಂದು ಸ್ಥಳಕ್ಕೆ ಬಂದರೆ ನಿಮಗೆ ಬೇಕಾದಂಥ ಅದೇ ಹೇಳಿದ್ನಲ್ಲ, ಸೊಪ್ಪು, ಹೂವು, ಬೇರು ಇವುಗಳಿಂದ ಮಾಡಿದಂಥ ಕಷಾಯಗಳು ನಿಮಗೆ ಕೊಡ್ತಾ ಬರುತ್ತೆ. ಆಗ ಪುರುಷತ್ವನು ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ಹಾಗೆ ಹುಟ್ಟೋ ಮಕ್ಕಳು ಕೂಡ ಸ್ಟ್ರಾಂಗ್ ಆಗ್ತಾರೆ. ಸೊ ದಂಪತಿಗಳು ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನೇರವಾಗಿ ಭೇಟಿ ಮಾಡ್ಬೋದು.